ನಿನಗಿದ್ದರೆ ನಿನಗೇಕೆ ಇಂಥ ಪರಿಸ್ಥಿತಿ ಬಂತಮ್ಮ? ಅದೇನವೋ ಆ ದೇವರಿಚ್ಛೆ ಅಪ್ಪ, ಆ ದೇವರಿಚ್ಛೆ. ಎಲ್ಲಿದ್ದಾನಮ್ಮ ಕಣ್ಣಿಗೆ ಕಾಣೋ ದೇವರು? ಅವನಿಗೆ ಹೃದಯ ಇಲ್ಲವೇ? ಕರುಣನೆ ಇಲ್ಲವೇ? ಎಲ್ಲರನ್ನು ಕಾಪಾಡುವ ದೇವರು ಕಲ್ಲಾಗಿ ಗುಡಿಯಲ್ಲಿ ಕುಳಿತರೆ ಈ ಹುಲು ಮಾನವರಿಗೆ ಬೆಳಕು ತೋರುವರ್ಯಾರು? ಇಷ್ಟು ದಿನದಿಂದ ಪೂಜಿಸುವ ನಿನಗೆ ಬರೀ ಕಷ್ಟವನ್ನೇ ಕೊಡುತ್ತಿದ್ದಲ್ಲಮ್ಮ ದೇವರು. ಛೇ, ಅವನನ್ನು ಪೂಜಿಸಬಾರದು. ಹಾಗೆಲ್ಲ ಮಾತನಾಡಬಾರ್ದು ಕದ. ಆ ದೇವರ ಲೀಲೆ ಯಾರಿಗೂ ತಿಳಿಯದು. ತಪ್ಪಿನ ಭಕ್ತರನ್ನು ಕೈ ಹಿಡಿದು ಕಾಪಾಡುವ ಕರುಣಾಮಯಿ ಅವನು. ಬುದ್ಧಿಹೀನರಿಗೆ ಗತಿಯೂ ಅವನೇ, ಸಕಲರಿಗೆ ಸದ್ಗತಿಯೂ ಅವನೇ. ಕಷ್ಟದ ಮೇಲೆ ಕಷ್ಟ ಕೊಟ್ಟಾಗ ಸತ್ಯದ ಮಾರ್ಗದಲ್ಲಿ ಧರ್ಮದ ಹಾದಿಯಲ್ಲಿ ಎಡೆಗೊಟ್ಟು ನಡೆಯಬೇಕಪ್ಪ. ಅಂದಾಗ ದೇವರ ಒಲುಮೆಯಿಂದ ನಮ್ಮ ಬಾಳಿನಲ್ಲಿ ಬೆಳಕು ಬೀಳುತ್ತದೆ ಮಗು, ಬೆಳಕು ಬೀಳುತ್ತದೆ. ನನಗಂತೂ ನಿನ್ನ ಮಾತಿನ ಅರ್ಥವೇ ಆಗುವುದಿಲ್ಲ. ಹೌದು ಕಣ, ನೀನು ಮಾತ್ರ ಕೋಳುವನ್ನ ಕೊಡಗೂಸಿದಂತೆ ಅಲ್ಪ ಏಷ್ಯಾದ ಮಾರ್ಕಂಡೆಯಂತೆ ಭಕ್ತಿಯಿಂದ ಬಾಳ್ಬೇಕಪ್ಪ.